ತಮಗೆಲ್ಲರಿಗೂ ಅಂತರ್ಮುಖ ಧ್ಯಾನಾಭ್ಯಾಸ ತರಗತಿಗೆ ಆದರದ ಸ್ವಾಗತ. ತಮಗೆಲ್ಲರಿಗೂ ಅಂತರ್ಮುಖ ಧ್ಯಾನಾಭ್ಯಾಸ ತರಗತಿಗೆ ಆದರದ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ. ಓಂಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆನಾ ಪಡೆದೆನು ದುಃಖ ಅನಂತವನು. ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ನಮಿಸುವೆ ಆತ್ಮ ದೇವನಿಗೆ, ಅವನು ಸಿದ್ಧ ಸಮಾನನು. ಇದೇ ನನ್ನ ಇಷ್ಟ ಪ್ರಭು, ಶುದ್ಧಾತ್ಮನೇ ನಿಜ ಭಗವಾನನು. ಸಿದ್ಧಾತಮವಿದೆ ನನ್ನಯ ಹೆಸರು, ಸಂವೇದನ ಒಂದೇ ನನ್ನಯ ಕೆಲಸ. ಆತ್ಮ ಪ್ರದೇಶವು ನನ್ನ ನಿವಾಸವು, ದೊರೆಯುವುದಲ್ಲಿ ಪೂರ್ಣ ಆರಾಮವು. ಭವ ದುಃಖದಿ ಭಯಭೀತನ ಬಯಸುವೆ ನಿಜ ಕಲ್ಯಾಣವನು. ಮಾಡುವೆ ಆತ್ಮನ ದರ್ಶನವ, ಪಡೆಯುವೆ ಪದ ನಿರ್ವಾಣವನು. ಪಡೆಯುವೆ ಪದ ನಿರ್ವಾಣವನು. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಎರಡೂ ಕೈಗಳನ್ನು ಜೋಡಿಸಿ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ದೇವ ಶಾಸ್ತ್ರ ಗುರುಗಳು ಅನಂತ ಕೃಪೆ ಮಾಡಿ ಹೇಳಿದ್ದಾರೆ. ಅವರಿಗೆ ಅನಂತ ಅನಂತ ನಮನಗಳನ್ನು ಸಲ್ಲಿಸಿ, ಪಾದದಿಂದ ನೆತ್ತಿವರೆಗೆ ನಿಜ ಶುದ್ಧಾತ್ಮ ದೇವನಿಗೆ ಅನಂತ ಅನಂತ ನಮನಗಳನ್ನು ಸಲ್ಲಿಸಿ ನಾನು ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡುತ್ತೇನೆಂದು ಭಾವಿಸುತ್ತಾ, ಓಂ ಶಾಂತಿ ಶಾಂತಿ ಅನುಭವ ಮಾಡಿ. ಶರೀರವನ್ನು ಕೈಕಾಲುಗಳನ್ನು ಸಡಿಲು ಬಿಟ್ಟು ಯಾವ ವಿಚಾರ ಚಿಂತೆ ಇಲ್ಲ. ಪಾದದಿಂದ ನೆತ್ತಿವರೆಗೆ ಆತ್ಮ ಜಡ ಶರೀರದಲ್ಲಿದ್ದಾನೆ. ಆತ್ಮ ಜಡ ಶರೀರದಲ್ಲಿದ್ದ ಕಾರಣ ಅವನನ್ನು ಜಡ ಶರೀರದಲ್ಲೇ ಹುಡುಕಬೇಕು.
ಜಡ ಶರೀರದಲ್ಲಿ ಹೇಗೆ ಹುಡುಕಾಡುವುದು? ಜಡ ಶರೀರದಲ್ಲಿ ಎಲ್ಲೆಲ್ಲಿ ಆತ್ಮ ನಾನೆಂಬ ಅನುಭವ ಇದೆ, ಅಲ್ಲಲ್ಲಿ ಆತ್ಮ ಇದ್ದಾನೆ. ಎಲ್ಲೆಲ್ಲಿ ಆತ್ಮ ಇದ್ದಾನೆ ಅಲ್ಲಲ್ಲಿ ನಾನು ಎಂಬ ಅನುಭವ ಆಗ್ತಾ ಇದೆ. ಜಡ ಶರೀರದಲ್ಲಿ ಎಲ್ಲೆಲ್ಲಿ ನಾನು ಎಂಬ ಅಸ್ತಿತ್ವ, ನಾನು ಎಂಬ ಅರಿವು, ನಾನು ಎಂಬ ಫೀಲಿಂಗ್ ಇದೆ, ಅಲ್ಲಲ್ಲಿ ಆತ್ಮ ಇದ್ದಾನೆ. ಎಲ್ಲೆಲ್ಲಿ ಆತ್ಮ ಇದ್ದಾನೆ ಅಲ್ಲಲ್ಲಿ ನಾನು ಎಂಬ ಅರಿವು, ಫೀಲಿಂಗ್, ಅಸ್ತಿತ್ವ ಇದೆ. ನಿಗೋಧದಿಂದ ಹಿಡ್ಕೊಂಡು ಸಿದ್ಧರವರೆಗೆ ಸರ್ವ ಜೀವರಾಶಿಗೆ ಅವರವರ ಅಸ್ತಿತ್ವ ಅವರವರಿಗೆ ಅನುಭವಕ್ಕೆ ಬರ್ತಾ ಇದೆ. ಸಮ್ಯಕ್ ದೃಷ್ಟಿ ಆ ಸಂವೇದನವನ್ನು ನಾನು ಆತ್ಮ ಅಂತ ಹೇಳಿ ಒಪ್ಪಿಕೊಳ್ತಾನೆ. ಮಿಥ್ಯಾದೃಷ್ಟಿ ಅದನ್ನು ಶರೀರದ ಸಂವೇದನ, ಸ್ಪರ್ಶನೇಂದ್ರಿಯ ಸಂವೇದನ ಅಂತ ಹೇಳಿ ಅದನ್ನು ನಿರಾಕರಣೆ ಮಾಡ್ತಾನೆ. ಇಷ್ಟೇ ಸಮ್ಯಕ್ ದೃಷ್ಟಿ ಮತ್ತು ಮಿಥ್ಯಾದೃಷ್ಟಿಗೆ ವ್ಯತ್ಯಾಸ. ಸಮ್ಯಕ್ ದೃಷ್ಟಿ ಮಿಥ್ಯಾದೃಷ್ಟಿಗಳಲ್ಲಿ ಇದೊಂದೇ ಒಂದು ವ್ಯತ್ಯಾಸ, ಇನ್ನಾವ ಬೇರೆ ವ್ಯತ್ಯಾಸವಿಲ್ಲ. ಮಿಥ್ಯಾದೃಷ್ಟಿಯು ಯಥಾರ್ಥ ದೇವಶಾಸ್ತ್ರ ಗುರುಗಳನ್ನೇ ಒಪ್ಪಿಕೊಳ್ತಾನೆ. ಸಮ್ಯಕ್ ದೃಷ್ಟಿಯು ಯಥಾರ್ಥ ದೇವಶಾಸ್ತ್ರ ಗುರುಗಳನ್ನೇ ಒಪ್ಪಿಕೊಳ್ತಾನೆ. ಆದರೆ ಅವನು ಮಿಥ್ಯಾದೃಷ್ಟಿ ಯಾಕೆ ಇರ್ತಾನೆ ಅಂದರೆ ಅವನು ತನ್ನ ಅಸ್ತಿತ್ವವನ್ನು ತಾನು ಅಂತ ಒಪ್ಪಿಕೊಳ್ಳುವುದಿಲ್ಲ. ಪಾದದಿಂದ ನೆತ್ತಿವರೆಗೆ ನಾನು ಎಂಬ ಅನುಭವ ಮಾಡು. ಶಾಂತಿ 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 ಅನುಭವ ಮಾಡಿ. ಆತ್ಮನ ದರ್ಶನವೇ ಜಿನದರ್ಶನ. ಆತ್ಮನ ದರ್ಶನವೇ ಸಿದ್ಧರ ದರ್ಶನ. ಆತ್ಮನ ದರ್ಶನವೇ ಆತ್ಮನ ದರ್ಶನವೇ ಧರ್ಮ. ಆತ್ಮನ ದರ್ಶನವೇ ಬ್ರಹ್ಮಜ್ಞಾನ. ಆತ್ಮನ ದರ್ಶನವೇ ವೀತರಾಗ ವಿಜ್ಞಾನ. ಆತ್ಮನ ದರ್ಶನವೇ ಸಮ್ಯಕ್ತ್ವ. ಆತ್ಮನ ದರ್ಶನ ಮಾಡದಿದ್ದರೆ ಸಮ್ಯಕ್ತ್ವ ಇಲ್ಲ. ಸಮ್ಯಕ್ತ್ವ ಅಂದರೆ ಅದೇನು ಸ್ವಾಧ್ಯಾಯ ಮಾಡೋದರಿಂದ ಬರುವುದಲ್ಲ, ಪ್ರವಚನ ಮಾಡುವುದರಿಂದ, ಹೇಳುವುದರಿಂದ, ಕೇಳುವುದರಿಂದ ಬರುವುದಲ್ಲ. ಅದು ಆತ್ಮನ ಸಂವೇದನ ಮಾಡುವುದರಿಂದ ಬರುತ್ತದೆ. ಆತ್ಮನ ಸಂವೇದನವೇ ಸಮ್ಯಕ್ತ್ವ. ನಿಮ್ಮ ಕಾಲ್ಬೆರಳುಗಳೆಲ್ಲಿವೆ ನೋಡಿ. ನಿಮ್ಮ ಕಾಲ್ಬೆರಳುಗಳನ್ನು ಸಂವೇದನೆ ಮಾಡಿ. ಎರಡೂ ಕಾಲ್ಬೆರಳುಗಳು ಶಾಂತಿ ಶಾಂತಿ ಅನುಭವ ಮಾಡಿ. ಶವಾಸನ ಮೂಲಕ ಅಭ್ಯಾಸ. ಇವತ್ತು ಶವಾಸನದ ಮೂಲಕ ನಾವು ಸ್ವಸಂವೇದನ ಅಭ್ಯಾಸ ಮಾಡೋಣ. ಕಾಲ್ಬೆರಳನ್ನು ಒಂದೊಂದು ಕಾಲ್ಬೆರಳನ್ನು ಮೂವ್ ಮಾಡಿ, ಅಳಗಾಡಿಸಿ, ಸಂವೇದನೆ ಮಾಡಿ, ಅಲ್ಲಿ ಮನಸ್ಸಿಡಿ.
ಒಂದೊಂದು ಬೆರಳನ್ನು ಎಣಿಕೆ ಮಾಡಿ. ಮೂರನೇ ಬೆರಳು ಎಲ್ಲಿದೆ? ಒಂದನೇ ಬೆರಳು ಎಲ್ಲಿದೆ? ನಾಲ್ಕನೇ ಬೆರಳು ಎಲ್ಲಿದೆ? ಎರಡನೇ ಬೆರಳು ಎಲ್ಲಿದೆ? ಐದನೇ ಬೆರಳು ಎಲ್ಲಿದೆ? ಶಾಂತಿ ಅನುಭವ ಮಾಡಿ. ನಿಮ್ಮ ಪಾದದ ಮೇಲ್ಭಾಗ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಮನಸ್ಸಿನಿಂದ ಅಥವಾ ಕೈಗಳಿಂದ ನಿಮ್ಮ ಪಾದದ ಮೇಲ್ಭಾಗ ಉಜ್ಜಿ ಆ ಪಾದಗಳಿಗೆ ನಮಸ್ಕಾರ ಮಾಡಿ. ನಾವು ಪರರಿಗೆ ಅವರು ತಂದೆ ತಾಯಿ ಇರಬಹುದು, ತೀರ್ಥಂಕರ ಪರಮಾತ್ಮ ಬಸದಿಯಲ್ಲಿ ಜಿನೇಂದ್ರ ಪರಮಾತ್ಮನ ಮೂರ್ತಿ ಇರಬಹುದು, ಮುನಿಗಳಿರಬಹುದು, ಯಾರಾದರೂ ಇರಬಹುದು. ನಾವು ಬೇರೆಯವರ ಪಾದಗಳಿಗೆ ಅನಂತ ಬಾರಿ ನಮಸ್ಕಾರ ಮಾಡಿದ್ದೇವೆ ಭಕ್ತಿಯಿಂದ. ಈಗಲಾದರೂ ಈ ಭವದಲ್ಲಾದರೂ ಒಂದು ಬಾರಿಯಾದರೂ ನಾವು ನಮ್ಮ ಈ ಪಾದಗಳಿಗೆ ನಮಸ್ಕಾರ ಮಾಡೋಣ ಭಕ್ತಿಯಿಂದ, ಶ್ರದ್ಧೆಯಿಂದ. ಯಾಕಂದರೆ ನಮ್ಮ ಆತ್ಮನ ಧ್ಯಾನದಿಂದಲೇ ಮುಕ್ತಿ, ಇನ್ನಾರ ಬೇರೆ ಭಗವಂತನ ಧ್ಯಾನದಿಂದ ಮುಕ್ತಿ ಇಲ್ಲ. ಪರದವ್ವಾವೋ ದುಗ್ಗೈ ಸಮಯಸಾರ ಗ್ರಂಥದಲ್ಲಿ ಹೇಳ್ತಾರೆ, ಪರದವ್ವಾವೋ ದುಗ್ಗೈ. ಪರದ್ರವ್ಯಗಳ ಸನ್ಮುಖವಾಗುವುದರಿಂದ ದುರ್ಗತಿಯಾಗುತ್ತದೆ. ಆತ್ಮನ ಸದವ್ವಾವೋ ಸುಗ್ಗೈ, ಸದವ್ವಾವೋ ದುಗ್ಗೈ, ಪರದವ್ವಾವೋ ದುಗ್ಗೈ. ಸದವ್ವಾವೋ ದುಗ್ಗೈ, ಸ್ವದ್ರವ್ಯದಿಂದ ಸುಗ್ಗೈ ಸುಗತಿಯಾಗುತ್ತದೆ. ಸದವ್ವಾವೋ ಸುಗ್ಗೈ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಪಾದದ ಕೆಳಭಾಗ ಅಂಗಾಲನ್ನ ಉಜ್ಜಿ ಮನಸ್ಸಿನಿಂದ ಕೈಯಿಂದ ಪಾದದ ಕೆಳಭಾಗ ಪಾದದ ಕೆಳಭಾಗ ಅನುಭವ ಮಾಡಿ, ಸಂವೇದನೆ ಮಾಡಿ. ಮನಸ್ಸಿನಿಂದ ನೀವು ಅಲ್ಲಿ ಉಜ್ಜಿದ್ರೆ ಬಿಸಿ ಬಿಸಿ ಅನುಭವ ಅನ್ನಿಸ್ತದೆ ನೋಡಿ. ಗಸ 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 ತಿಕ್ಕಿ ಮನಸ್ಸಿನಿಂದ
ನಿಮ್ಮ ಪಿಂಡ್ರಿಯಲ್ಲಿದೆ ಪಿಂಡ್ರಿಯ ಉದ್ದ ಅಗಲ ದಪ್ಪ. ಪಿಂಡ್ರಿಯನ್ನ ಮನಸ್ಸಿನಿಂದ ಉಜ್ಜಿ ಅಥವಾ ಕೈಯಿಂದ ಉಜ್ಜಿ ಪಿಂಡ್ರಿ ಮೇಲೆ ಮನಸ್ಸಿಡಿ. ಮೊಳಕಾಲು ಮತ್ತು ಪಾದದ ಮಧ್ಯಭಾಗವನ್ನು ಕೈಯಿಂದ ಉಜ್ಜಿ ಅಥವಾ ಮನಸ್ಸಿನಿಂದ ಹಿಂದೆ ಮುಂದೆ ಅಕ್ಕಪಕ್ಕ ಶಾಂತಿ ನೆಮ್ಮದಿ ಅನುಭವ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಮೊಳಕಾಲಿನ ಉದ್ದಗಲ ದಪ್ಪ ಗೋಳಾಕಾರ ಸಂವೇದನ ಅನುಭವ ಮಾಡಿ. ಮೊಳಕಾಲಿನ ಉದ್ದಗಲ ದಪ್ಪ ಗೋಳಾಕಾರ ಸಂವೇದನ ಅನುಭವ ಮಾಡಿ. ಹಸ್ತಗಳಿಂದ ಉಜ್ಜುತ್ತ ಅಥವಾ ಮನಸ್ಸಿನಿಂದ ಉಜ್ಜಿ ಶಾಂತಿ ನೆಮ್ಮದಿ ಅನುಭವ ಮಾಡಿ. ಜಗತ್ತಿನಲ್ಲಿ ತಾನು ತನ್ನೊಳಗೆ ಲೀನನಾದರೆ, ತಾನು ತನ್ನ ಜೊತೆ ಕೂಡಿದರೆ ಮಾತ್ರ ಸುಖ ಶಾಂತಿ. ಪರರ ಸಂಗ ಮಾಡಿದರೆ ದುಃಖ. ಇದು ಸತ್ಯ ಮಾತು. ಮದುವೆ ಮಾಡಿಕೊಳ್ಳಾರ್ದೆ ತಾನೇ ಒಬ್ಬನೇ ಇದ್ರೆ ಸುಖ ಶಾಂತಿ. ಆದರೆ ಮದುವೆ ಮಾಡಿಕೊಂಡ್ರೆ ಹೇಗೆ ಸಂಸಾರ ಜಂಜಾಟಗಳು ಬೆಳೆಯುತ್ತಾ ಬೆಳೆಯುತ್ತಾ ಚಕ್ರಜಾಲ ಬೆಳೀತದೆ, ಹಾಗೆ ತಾನು ತನ್ನೊಳಗೆ ಪಾದದಿಂದ ನೆತ್ತಿವರೆಗೆ ಕೂಡಿದರೆ ಮಾತ್ರ ಸುಖ ಶಾಂತಿ ನೆಮ್ಮದಿ. ಆ ನಾನು ಎಂಬ ಸಂವೇದನ ಬಿಟ್ಟರೆ ಅದೇ ಜಂಜಾಟಗಳು, ಅನಂತ ವಿಕಲ್ಪಗಳು, ಅನಂತ ಕಷಾಯ ಭಾವನೆಗಳು. ಅದೇ ಆಶ್ರವ ತತ್ವ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ನಿಮ್ಮ ತೊಡೆಗಳ ಉದ್ದಗಲ ದಪ್ಪ ಅನುಭವ ಮಾಡಿ. ಎಡತೊಡೆ ಬಲತೊಡೆ ತೊಡೆಗಳ ಉದ್ದಗಲ ದಪ್ಪ. ನಿಮ್ಮ ಮನಸ್ಸಿನಿಂದ ಚೆನ್ನಾಗಿ ಉಜ್ಜಿ ಶಾಂತಿ ಶಾಂತಿ ಅನುಭವ ಮಾಡಿ. ಕೊನೆವರೆಗೆ ಕಣ್ತೆಗಿಬಾರ್ದು. ಶರೀರವನ್ನ ಕೈಕಾಲುಗಳನ್ನು ಸಡಿಲು ಬಿಟ್ಟು ನಿಮ್ಮ ಎರಡೂ ತೊಡೆಗಳ ಉದ್ದಗಲ ದಪ್ಪ ಅನುಭವ ಮಾಡಿ.
ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ನಿತಂಬ ಭಾಗ, ನಿಮ್ಮ ಪೃಷ್ಠಭಾಗ, ನಿತಂಬ ಭಾಗ ಅನುಭವ ಮಾಡಿ. ಉದ್ದ ಅಗಲ ದಪ್ಪ ಗೋಳಾಕಾರ ಸಂವೇದನ ಅನುಭವ ಮಾಡಿ. ಶಾಂತಿ ನೆಮ್ಮದಿ. ನಾನು ಎಂಬ ಅಸ್ತಿತ್ವದ ಮೇಲೆ ಮಾತ್ರ ಮನಸ್ಸಿರಬೇಕು. ಆನಂದ ಆನಂದ ಅನುಭವ. ನಿಮ್ಮ ಸೊಂಟದ ಉದ್ದ ಅಗಲ ದಪ್ಪ ಅನುಭವ ಮಾಡಿ. ಗೋಳಾಕಾರ ನಿಮ್ಮ ಸೊಂಟ. ಶಾಂತಿ ನೆಮ್ಮದಿ. ಮನಸ್ಸಿನಿಂದ ಸೊಂಟನ್ನ ಉಜ್ಜಿ, ಸೊಂಟದ ಸುತ್ತಮುತ್ತ ಉಜ್ಜಿ ಮನಸ್ಸಿನಿಂದ ಅಥವಾ ಕೈಗಳಿಂದ. ಸೊಂಟವನ್ನು ಉಜ್ಜಿ ನಿಮ್ಮ ಬೆನ್ನಿನ ಉದ್ದಗಲ ದಪ್ಪ ಅನುಭವ ಮಾಡಿ. ಬೆನ್ನಿನ ಆಯತಾಕಾರ.
ಬೆನ್ನಲ್ಲಿ ಏನೊಂದು ನಾನು ಎಂಬ ಅಸ್ತಿತ್ವ ವೇದನೆ ಸಂವೇದನೆ ಆಗ್ತಾ ಇದೆ. ಅದೇ ನಾನು ಶುದ್ಧಾತ್ಮ. ಅದು ಚೈತನ್ಯ ಬೆನ್ನು, ಅಂತರಂಗ ಶರೀರ ಬೆನ್ನು, ಕಣ್ಣಿಗೆ ಕಾಣುವ ರಕ್ತ ಮೂಳೆ ಮಾಂಸದ ಬೆನ್ನು. ಅದು ನಾನಲ್ಲ, ನನ್ನದಲ್ಲ, ಅದು ಜಡಬೆನ್ನು. ಆ ಜಡಬೆನ್ನಿನಲ್ಲಿ ಸಂವೇದನ ರೂಪ ಒಂದು ಬೆನ್ನು ಇದೆ. ಅದೇ ಅಭ್ಯಂತರ ಶರೀರ, ಜ್ಞಾನ ಶರೀರ, ಸಂವೇದನ ಶರೀರ, ಅಭ್ಯಂತರ ಶರೀರ, ಅನುಭವ ಶರೀರ. ಆನಂದ ಆನಂದ ಅನುಭವ ಮಾಡಿ. ಹೊಟ್ಟೆಯ ಉದ್ದಗಲ ದಪ್ಪ, ವಕ್ಷಸ್ಥಳದ ಉದ್ದಗಲ ದಪ್ಪ, ನಿಮ್ಮ ಹೊಟ್ಟೆ ಭಾಗದಿಂದ ಹಿಡ್ಕೊಂಡು ಕಂಠದವರೆಗೆ ಅನುಭವ ಮಾಡಿ. ಹೊಟ್ಟೆ ಮೇಲೆ ಕೈ ಆಡಿಸಿ ಶಾಂತಿ ಸಂವೇದನ ಅನುಭವ ಮಾಡಿ. ಕಂಠದ ಸುತ್ತಮುತ್ತ ಅನುಭವ ಮಾಡಿ. ನಿಮ್ಮ ಮುಖ ಕಮಲ ಸಂವೇದನ ಮಾಡಿ. ನಿಮ್ಮ ಮುಖ ಕಮಲ ಗದ್ದ, ಬಾಯಿ, ಕೆನ್ನೆ, ಬಾಯೊಳಗೆ, ಮೂಗು, ಮೂಗಿನ ತುದಿ, ಕಣ್ಣು, ಕಣ್ಣುಗುಡ್ಡೆಗಳು, ಕಣ್ರೆಪ್ಪೆಗಳು, ಕಿವಿ, ನಿಮ್ಮ ಸಂಪೂರ್ಣ ಮುಖ ಕಮಲ ಅನುಭವ ಮಾಡಿ. ತಲೆಯ ಅಕ್ಕಪಕ್ಕ, ಹಿಂದೆ ಮುಂದೆ ಸಂವೇದನ ಮಾಡಿ. ತಲೆಯ ಸುತ್ತಮುತ್ತ
ನಿಮ್ಮ ತಲೆಯ ನೆತ್ತಿ ಭಾಗ, ತಲೆಯ ಮೇಲ್ಭಾಗ ನೆತ್ತಿ, ನೆತ್ತಿಯ ಮಧ್ಯಭಾಗದಿಂದ ಹಾಗೆ ಕೆಳಗೆ ಬನ್ನಿ. ಹುಬ್ಬುಗಳ ಮಧ್ಯ ನಾಭ, ನೀವು ಬಸದಿಯಲ್ಲಿ ಗಂಧ ಹಚ್ಕೊಳ್ತೀರಲ್ಲ, ಹಣೆಯ ಮೇಲೆ ಹಣೆಯ ಮಧ್ಯಭಾಗ, ನೆತ್ತಿಯ ಮೇಲ್ಭಾಗದಿಂದ ಮಧ್ಯಭಾಗದಿಂದ ಹಾಗೇ ಒಂದು ಸಂವೇದನ ರೂಪ ಗೆರೆಯನ್ನು ಎಳಿತಾ, ಸಂವೇದನ ರೂಪ ಗೆರೆಯನ್ನು ಎಳೆಯುತ್ತಾ ಹುಬ್ಬುಗಳ ಮಧ್ಯದಲ್ಲಿ ಬನ್ನಿ. ಹುಬ್ಬುಗಳ ಮಧ್ಯದಿಂದ ಹಾಗೇ ಮೂಗಿನ ಮೇಲಿನಿಂದ ಗೆರೆಯನ್ನ, ಸಂವೇದನ ರೂಪ ಗೆರೆಯನ್ನ ಎಳಿತಾ ಎಳಿತಾ ಕಂಠಕಮಲ ಬನ್ನಿ. ಕಂಠಕಮಲದಲ್ಲಿ ಸ್ವಲ್ಪ ನಿಂತ್ಕೊಳ್ಳಿ. ಕಂಠಕಮಲದಿಂದ ಎಳೆಯುತ್ತಾ ಎಳೆಯುತ್ತಾ ಕೆಳಗೆ ಸಂವೇದನ ರೂಪ ಗೆರೆ ಮಧ್ಯದಲ್ಲಿ ಮಾತ್ರ ಎಳಿಬೇಕು. ಶರೀರದ ಮಧ್ಯದಲ್ಲಿ ಎಳೆದುಕೊಂಡು ಬರಬೇಕು ಮೇಲಿಂದ ಕೆಳಗೆ. ನಾಭಿ ಹೃದಯ ಕಮಲಕ್ಕೆ ಬನ್ನಿ. ಹೃದಯ ಕಮಲಕ್ಕೆ ಸಂವೇದನ ಮಾಡಿ ಹೃದಯ ಕಮಲದಲ್ಲಿ ಸ್ವಲ್ಪ ನಿಂತುಕೊಳ್ಳಿ. ಆನಂದ ಸಂವೇದನ ಅನುಭವ ಮಾಡಿ. ನಾಭಿ ಕಮಲಕ್ಕೆ ಬನ್ನಿ. ನಿಮ್ಮ ನಾಭಿ ಕಮಲದ ಮೇಲೆ ಮನಸ್ಸಿಡಿ. 5 ಬೆರಳುಗಳನ್ನಿಟ್ಟು ಈಗ ನಾಭಿಯಿಂದ ನೆತ್ತಿ ಭಾಗದ ಮೇಲೆ ಒಂದು ಬೆರಳಿಡಿ. ನಾಭಿಯಲ್ಲಿ ಒಂದು ಕೈ 5 ಬೆರಳು ಕೂಡಿಸಿ, ಮತ್ತೆ ಇನ್ನೊಂದು ಕೈ 5 ಬೆರಳುಗಳನ್ನು ಕೂಡಿಸಿ ನಿಮ್ಮ ನೆತ್ತಿಯ ಮೇಲ್ಭಾಗದಲ್ಲಿ ಮನಸ್ಸಿಡಿ. ಬ್ರಹ್ಮಕಮಲ, ಬ್ರಹ್ಮರಂಧ್ರ ನೆತ್ತಿಯ ಮೇಲ್ಭಾಗ ಮಧ್ಯದಲ್ಲಿ. ಈಗ ಅಖಂಡ ಸಂವೇದನ ಮಾಡಿ ಮಧ್ಯಭಾಗ ಒಂದು ಸಂವೇದನ ರೂಪ ಗೆರೆ ಎಳೆದು ನಾಭಿಯಿಂದ ನೆತ್ತಿಯ ಮಧ್ಯಭಾಗದಿಂದ ನಾಭಿ, ಎರಡೂ ಕಡೆಗೆ ವಿಶೇಷವಾದ ಬಡಿತ ಮಿಡಿತ ಸಂವೇದನೆ ಅನುಭವ ಮಾಡಿ. ಆನಂದ ಅನುಭವ ಮಾಡಿ. ಈಗ 2 ಹಸ್ತಗಳನ್ನು ಎತ್ತಿ ಒಂದೊಂದಾಗಿ ನಿಮ್ಮ ಮಂಡಿಗಾಲ ಮೇಲಿಡಿ. ಈಗ ನಿಮ್ಮ ಮನಸ್ಸನ್ನು ನೆತ್ತಿಯಿಂದ ಮುಖದಿಂದ ಹಾಗೆ ಕೆಳಗೆ ಬನ್ನಿ. ಸರ್ವಾಂಗದಿಂದ ಅಕ್ಕ ಪಕ್ಕ ಹಿಂದೆ ಮುಂದೆ ಸರ್ವಾಂಗದಿಂದ ಒಟ್ಟಿಗೆ ಬರಬೇಕು. ಒಟ್ಟಿಗೆ ಸಂವೇದನೆ ಮಾಡ್ತಾ ಕೆಳಗಡೆ ಬನ್ನಿ. ಹಾಗೆ ಸ್ನಾನ ಮಾಡಿದಾಗ ನೀರು ಹೇಗೆ ಬೀಳುತ್ತೆ ತಲೆ ಸ್ನಾನ ಮಾಡಿದ್ರೆ, ತಲೆ ಸ್ನಾನ ಮಾಡುವಾಗ ನೀರನ್ನು ನೀವು ಹಾಕಿದಾಗ ನೀರು ನಮ್ಮ ತಲೆ ನೆತ್ತಿಯಿಂದ ನಮ್ಮ ಮೈಯನ್ನು ಸ್ಪರ್ಶ ಮಾಡ್ತಾ ಮೇಲಿನಿಂದ ಕೆಳಗೆ ಸರ್ವಾಂಗ ಸ್ಪರ್ಶ ಮಾಡ್ತಾ ಅಕ್ಕಪಕ್ಕ ಹಿಂದೆ ಮುಂದೆ ಪಾದದವರೆಗೆ ಬರ್ತದೆ. ಹಾಗೆ ಸಂವೇದನೆ ಮಾಡ್ತಾ ಬನ್ನಿ ಮೇಲಿಂದ ಕೆಳಗೆ. ನೆತ್ತಿ, ಹಣೆ, ತಲೆ, ಕಂಠ, ಭುಜಗಳು, ಹೃದಯ, ಬೆನ್ನು,
ನಾಭಿ, ಸೊಂಟ, ನಿತಂಬ, ತೊಡೆಗಳು, ಮಂಡಿಗಾಲು, ಪಿಂಡ್ರಿ, ಈ ಹಿಂಬಡ, ಪಾದದ ಮೇಲ್ಭಾಗ, ಕೆಳಭಾಗ, ಕಾಲು ತುದಿಗಳು ಅಲ್ಲಿಗೆ ನಿಂತ್ಕೊಳ್ಳಿ. ಈಗ ಹಾಗೆ ಭುಜಗಳಿಂದ ಕೈ ತೋಳಕ್ಕೆ ಬನ್ನಿ. ಕೈ ತೋಳದಿಂದ ತೋಳಗಳಿಂದ ಹಸ್ತಕ್ಕೆ ಬನ್ನಿ. ಅಂಗೈಯಿಂದ ಬೆರಳಿನವರೆಗೆ ಬನ್ನಿ. ಈಗ ಬೆರಳಿನಿಂದ ನಿಮ್ಮ ಮನಸ್ಸನ್ನು ಹೊರಗೆ ತೆಗೆದುಬಿಡಿ. ಸಂವೇದನೆ ಮಾಡ್ತಾ ಮಾಡ್ತಾ ಹಾಗೆ ಪಾದದ ಬೆರಳಿನಿಂದ ಸಂವೇದನೆ ಮಾಡ್ತಾ ನಿಮ್ಮ ಮನಸ್ಸನ್ನು ಹಾಗೆ ಹೊರಗೆ ತೆಗಿರಿ. ಶಾಂತಿ, ನೆಮ್ಮದಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಶಾಂತಿ ಶಾಂತಿ ಅನುಭವ. ನಾನು ಶುದ್ಧ ಪರಮಾತ್ಮ. ಪಾದದಿಂದ ನೆತ್ತಿವರೆಗೆ ಈ ರೀತಿ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ದೇವ, ಶಾಸ್ತ್ರ, ಗುರುಗಳು ಅನಂತ ಉಪಕಾರ ಮಾಡಿದ್ದಾರೆ, ಕೃಪೆ ಮಾಡಿ ಹೇಳಿದ್ದಾರೆ. ಅವರಿಗೆ ಅನಂತ ನಮನಗಳನ್ನು ಸಲ್ಲಿಸಿ ಪಾದದಿಂದ ನೆತ್ತಿವರೆಗೆ ತನ್ನ ನಿಜಾತ್ಮ ಪ್ರದೇಶಗಳಿಗೆ, ನಿಜಾತ್ಮ ದೇವನಿಗೂ ಕೂಡ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನಾನು ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸುತ್ತೇನೆಂದು ಭಾವಿಸುತ್ತಾ ಓಂ ಶಾಂತಿ ಶಾಂತಿ ಶಾಂತಿ. ತಾವೆಲ್ಲರೂ ಅಂತರ್ಮುಖ ಅಭ್ಯಾಸ ಮಾಡಿದ್ದೀರಿ. ತಮಗೆಲ್ಲರಿಗೂ ಅಭಿನಂದನೆಗಳು. ಪ್ರಶ್ನೆ ಇದ್ದರೆ ತಾವು ಪ್ರಶ್ನೆ ಕೇಳ್ಬೋದು. ಆತ್ಮ ಸ್ವರೂಪಕ್ಕೆ ಸಂಬಂಧಪಟ್ಟ ಮತ್ತು ಧ್ಯಾನಾಭ್ಯಾಸಕ್ಕೆ ಸಂಬಂಧಪಟ್ಟ ನಿಮಗಾಗಿರುವ ಧ್ಯಾನಾಭ್ಯಾಸದ ಸಂಬಂಧಿಸಿದಂತೆ ಶಾಸ್ತ್ರಗಳಲ್ಲಿ ನೀವು ಆತ್ಮನ ಸ್ವರೂಪವನ್ನು ಓದಿದ್ದೀರಿ, ಸ್ವಾಧ್ಯಾಯ ಮಾಡಿದ್ದೀರಿ. ಇಲ್ಲಿ ಅನುಭವ ಆಗತ್ತೆ ಆತ್ಮನ ಸ್ವರೂಪ, ಅಲ್ಲಿ ಆತ್ಮನ ಸ್ವರೂಪ ಓದ್ತೀರಾ. ನಾವಿಲ್ಲಿ ಹೇಳ್ತೀವಿ, ನೀವು ಅಲ್ಲಿ ತಿಳ್ಕೊಂಡಿರ್ತೀರ. ನಿಮಗೇನಾದರೂ ಅದ್ರ ಬಗ್ಗೆ ಸಂದೇಹ ಇದ್ದರೆ ತಾವು ಚರ್ಚೆ ಮಾಡ್ಬೋದು, ಕೇಳ್ಬೋದು. ಇವತ್ತು ಒಂದು ಹೊಸ ಆತ್ಮವಿಚಾರ. ಅನುಪ್ರೇಕ್ಷೆಗಳ ಮೂಲಕ ನಮ್ಮ ಆತ್ಮ ಪ್ರದೇಶಗಳ ಚಿಂತನ, ಅನುಭವ